ಹರೇ ಶ್ರೀನಿವಾಸ. ಇವಾಗ ನಿಮ್ಗೆ ಗುಜರಾತ್ ಚಟ್ನಿ ಅಂಥೇಳಿ ಒಂದು ಉಪ್ಪಿನಕಾಯಿ ತೋರಿಸ್ತೀನಿ. ಗುಜರಾತ್ ಕಡೆ ತುಂಬ ಫೇಮಸ್ ಇದು. ಮಕ್ಕಳಿಗೆ ಎಲ್ಲದಕ್ಕೆ ಖಾರ ಇರಲ್ಲ, ಇದರೊಳಗಡೆ ಖಾರ ಇರೋದಿಲ್ಲ. ಹೀಗಾಗಿ ಇದು ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ನಿಮ್ಗೆ ಮಾಡೋ ವಿಧಾನ ತೋರಿಸ್ತೀನಿ. ಒಂದು 4 ಮಾವಿನಕಾಯಿ ಹಿಂಗೆ ಹೆಚ್ಕೊಳ್ಳೋದು. ನಿಮಗೆ ಶೇಪ್ ಬೇಕಾದರೆ ಯಾವ ಸೈಜ್ ಬೇಕಾದ್ರೆ ಆ ಸೈಜ್ ಹೆಚ್ಕೊಬೋದು. ಅದ್ರ ಒಳಗಡೆ ಒಂದು ಅರ್ಧ ಬಟ್ಲ ಉಪ್ಪು, ಓಕೆ. ಆಮೇಲೆ ಒಂದು ಟೀ ಸ್ಪೂನು ಮೆಂತ್ಯ ಜೀರಿಗೆ ಪುಡಿ. ನಿಮ್ಗೆ ಹಿಂದಕ್ಕೆ ವೀಡಿಯೋದಾಗೂ ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ ಮೆಂತ್ಯ ಜೀರಿಗೆ ಎರಡೂ ಹುರ್ಕೊಂಡು ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದು 6 ಮಂತ್ಸ್ ಆದರೂ ಏನೂ ಆಗಲ್ಲ. ಅದು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು. ಆಮೇಲೆ ಒಂದು ಅರ್ಧ ಬಟ್ಲ ಕೊಬ್ಬರಿ, ಒಣ ಕೊಬ್ಬರಿನ ಬಿಸಿಲಿಗಿಟ್ಟು ಚೆನ್ನಾಗಿ ಮಿಕ್ಸಿಗೆ ಮಾಡಿ ಪೌಡರ್ ಮಾಡಿಟ್ಕೋಬೇಕು. ಸ್ವಲ್ಪ ತರಿ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಒಂದು ಅರ್ಧ ಬಟ್ಲ ಸಾಸಿವೆ ಪುಡಿ. ಮೇನ್ ಇದಕ್ಕೆ ಸಾಸಿವೆ ಪುಡಿ, ಕೊಬ್ಬರಿ ಪುಡಿ, ಓಕೆನಾ. ಇದು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೀಗ ಒಗ್ಗರಣೆ ಮಾಡಿ ಹಾಕಿಬಿಡೋದು. ಕೆಲವು ಜನ ಎಳ್ಳೂ ಹಾಕ್ತಾರೆ, ಎಳ್ಳೂ ಹಾಕ್ಕೋಬೋದು. ಎಳ್ಳು ಬಿಸಿ ಮಾಡಿ ಆ ಎಳ್ಳು ಪುಡಿನೂ ಹಾಕ್ಬೋದು, ನಮ್ಮ ಇಷ್ಟ ಅದು. ನಾನು ಹಾಕ್ತೀನಿ, ಒಂದೊಂದು ಟೈಮ್ ಹಾಕ್ತೀನಿ, ಒಂದೊಂದು ಟೈಮ್ ಹಾಕಲ್ಲ. ಅದು ನಮ್ಮಿಷ್ಟ. ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಒಂದು ಬಟ್ಲ ಎಳ್ಳೂ ಒಳ್ಳೆಯದು, ಇದಕ್ಕೆ ಹಾಕಿದ್ರೂ ಒಳ್ಳೆಯದೇ, ಹಾಕಿಲ್ಲ ಅಂದರೆ ನೋ ಪ್ರಾಬ್ಲಮ್. ಕಲಸಿ ಈಗ ಒಗ್ಗರಣೆ ಮಾಡೋದು. ಈಗ ಒಗ್ಗರಣೆಗೆ ಎಣ್ಣೆ ಕಾಯಕ್ಕಿಟ್ಟು ಅದರೊಳಗಡೆ ಮೆಣಸು, 1-2 ಟೀ ಸ್ಪೂನ್ ಮೆಣಸು, ಆಮೇಲೆ 1 ಟೀ ಸ್ಪೂನ್ ಜೀರಿಗೆ. ಇದನ್ನು 2 ಟೀ ಸ್ಪೂನ್ ಹಾಕಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆಮೇಲೆ 1 ಟೀ ಸ್ಪೂನ್ ಅರಶಿನ. ಇಷ್ಟೇ ಇದಕ್ಕೆ ಒಗ್ಗರಣೆ. ಮೆಣಸು ಸ್ವಲ್ಪ ಚಿಟಪಟ ಆಗಬೇಕು. ಈ ಒಗ್ಗರಣೆ ಆರಿದ ಮೇಲೆ ಅದಕ್ಕೆ ಹಾಕೋದು. ಆರಬೇಕು, ಪೂರ್ತಿ ತಣ್ಣಗಾಗಬೇಕು ಒಗ್ಗರಣೆ ತಣ್ಣಗಾಗ್ಯದ. ಈಗ ಇದ್ರಾಗ ಒಗ್ಗರಣೆ ಹಾಕ್ಬಿಡೋದು. ಇವಾಗ ಇದನ್ನು ನೀಟಾಗಿ ಕಲಸಿ ಮುಚ್ಚಿಟ್ಟು ಬಿಡೋದು. ನಿಮ್ಮ ಮತ್ತೆ ಒಂದು ದಿನ ಆದಮೇಲೆ ನಾಳೆಗೆ ಮತ್ತೆ ತೋರಿಸ್ತೀನಿ. ಇದನ್ನು ಎಲ್ಲ ನೀರು ಬಿಟ್ಕೊಂಡು ತುಂಬ ಚೆನ್ನಾಗಿದೆ ಆಗುತ್ತೆ. ಇದು ಗುಜರಾತ್ ಒಳಗೆ ತುಂಬ ಮಾಡ್ತಾರೆ. ಖಾರ ಪುಡಿ, ಒಣ ಖಾರ ಪುಡಿ ತಿನ್ನಲಾರ್ದವರಿಗೆ, ಮಕ್ಕಳಿಗೆ, ಎಲ್ಲರಿಗೆ ಒಳ್ಳೆಯದಿದು. ಗುಜರಾತ್ ಚಟ್ನಿ ಅಂತ ಹೇಳಿದ್ನಲ್ಲ, ಖಾರ ಪುಡಿ ಹಾಕ್ಲಾರ್ದಂಗೆ, ಅದು ನೆಕ್ಸ್ಟ್ ಡೇಗೆ ಹಿಂಗಾಗುತ್ತೆ. ಒಳ್ಳೆ ಟೇಸ್ಟ್ ಬರ್ತದೆ. ಇದ್ರಾಗ ಹಚ್ಚ ಖಾರದ ಪುಡಿ ಇಲ್ಲ, ಓಕೆ. ಇದು ಹಿಂಗಿರ್ತದೆ ಗುಜರಾತ್ ಚಟ್ನಿ. ಹರೇ ಶ್ರೀನಿವಾಸ.